ನಟ ಯಶ್ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕ್ ನಟಿಯ ವಿರುದ್ಧ ಯಶ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಈ ಬಗ್ಗೆ ಫೇಸ್ಬುಕ್ ಮೂಲಕ ಪ್ರತಿಕ್ರಿಯಿಸಿರುವಂತಹ ನಟ ಯಶ್ ಒಬ್ಬರ ಅಭಿಪ್ರಾಯ ಇನ್ನೊಬ್ಬರ ವ್ಯಕ್ತಿತ್ವವನ್ನ ನಿರ್ಧಾರ ಮಾಡೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ವಿಚಾರವನ್ನ ಇಲ್ಲಿಗೆ ಬಿಟ್ಟು ಬಿಡಿ, ಇಲ್ಲಿ ಚರ್ಚೆ ಮಾಡುವಂಥದ್ದು ಏನೇನೂ ಇಲ್ಲ ಅಂತ ಯಶ್ ಹೇಳಿದ್ದು. ಅವರ ಅಭಿಪ್ರಾಯ ಅವರದ್ದು, ಅದನ್ನ ಹೀಗಳೆಯುವ ಕೆಲಸವನ್ನ ಯಾರು ಕೂಡ ಮಾಡಬಾರದು. ಎಲ್ಲರ ಅಭಿಪ್ರಾಯವನ್ನ ಗೌರವಿಸೋಣ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಫೇಸ್ಬುಕ್ನಲ್ಲಿ ತಮ್ಮ ಪ್ರತಿಕ್ರಿಯೆ ಕೊಟ್ಟಿರುವ ನಟ ಯಶ್ ಈ ರೀತಿಯಾಗಿ ಹೇಳಿದ್ದಾರೆ. ರೀಸೆಂಟ್ ಆಗಿ ಆನ್ಲೈನ್ ಬಳಗವೊಂದಕ್ಕೆ ಕಿರಿಕ್ ಪಾರ್ಟಿ ಖ್ಯಾತಿಯ ನಟಿ ರಶ್ಮಿಕಾ ಮಂದಣ್ಣ ಯಶ್ ಕುರಿತು ರ್ಯಾಪಿಡ್ ಫೈರ್ ನಲ್ಲಿ ಆನ್ಸರ್ ಮಾಡುವಾಗ, ಅಂದ್ರೆ ಅಲ್ಲಿ ಅವರು ಆಂಕರ್ ಕೇಳುವಂತಹ ಪ್ರಶ್ನೆಗೆ ಒನ್ ವರ್ಡ್ ನಲ್ಲಿ ಆನ್ಸರ್ ಮಾಡುವಂತಹ ಒಂದು ಸಂದರ್ಭ. ಆಗ ರಾಕಿಂಗ್ ಸ್ಟಾರ್ ಯಶ್ ಅಂತ ಹೇಳಿದಾಗ ಮಿಸ್ಟರ್ ಶೋ ಆಫ್ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇದರಿಂದ ರಶ್ಮಿಕಾ ಉದ್ಯಮದ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅದಕ್ಕೀಗ ಫೇಸ್ಬುಕ್ ಮೂಲಕ ಪ್ರತಿಕ್ರಿಯಿಸಿರುವಂತಹ ನಟ ಯಶ್ ಒಬ್ಬರ ಅಭಿಪ್ರಾಯ ಇನ್ನೊಬ್ಬರ ವ್ಯಕ್ತಿತ್ವವನ್ನ ನಿರ್ಧರಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿಗೆ ಬಿಟ್ಟುಬಿಡಿ, ವಿಚಾರವನ್ನ ಇಲ್ಲಿ ಚರ್ಚೆ ಮಾಡುವಂಥದ್ದು ಏನೂ ಇಲ್ಲ ಅಂತ ಯಶ್ ಹೇಳಿದ್ದಾರೆ. ಅಲ್ಲದೆ ಒಬ್ಬ ನಟನಾಗಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನವನ್ನ ಸಂಪಾದಿಸುವುದನ್ನೇ ಗುರಿಯಾಗಿಸಿಕೊಂಡು ಕೆಲಸ ಮಾಡುವ ನಾನು ಕೆಲವೊಮ್ಮೆ ಎದುರಾಗುವಂತಹ ಅನಗತ್ಯ ಎನಿಸುವಂತಹ ವಿಚಾರಗಳನ್ನ ನಿರ್ಲಕ್ಷಿಸುವ ಸ್ವಭಾವವನ್ನ ಇತ್ತೀಚೆಗೆ ರೂಢಿಸಿಕೊಂಡಿದ್ದೇನೆ. ಆದರೆ ನನ್ನನ್ನ ಪ್ರೀತಿಸುವ ನಿಮ್ಮ ಮನಸ್ಸಿಗೆ ನೋವಾದಾಗ ಪ್ರತಿಕ್ರಿಯೆ ಕೊಡದೇ ಇರೋದು ಸಾಧ್ಯ ಆಗೋದಿಲ್ಲ. ನಿಮ್ಮ ಅಭಿಮಾನ ಪ್ರೀತಿಗೆ ಬೆಲೆ ಕಟ್ಟೋಕೆ ಅಸಾಧ್ಯ ಇಲ್ಲ. ಹಾಗಾಗಿ ನಾನು ಅದಕ್ಕೆ ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ರಶ್ಮಿಕಾ ವೈಯಕ್ತಿಕವಾಗಿ ನನಗೆ ಪರಿಚಿತರೇ ಅಲ್ಲ, ಇದುವರೆಗೆ ಭೇಟಿ ಕೂಡ ಆಗಿಲ್ಲ, ಮಾತು ಸಹ ಆಡಿಲ್ಲ. ಹಾಗಂತ ಅವರಿಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಅಭಿಪ್ರಾಯ ಇರಬಾರದು ಅಂತ ಏನೂ ಇಲ್ಲ. ಅವರ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದ್ದಾರೆ, ಅದನ್ನ ಹೀಗಳೆಯುವ ಕೆಲಸ ಯಾರು ಕೂಡ ಮಾಡಬಾರದು. ಎಲ್ಲರ ಅಭಿಪ್ರಾಯವನ್ನ ಗೌರವಿಸೋಣ ಅಂತ ಯಶ್ ಫೇಸ್ಬುಕ್ ಪೋಸ್ಟ್ ನಲ್ಲಿ ಹೇಳಿದ್ದಾರೆ. ಎಸ್, ಹಾಗಾದ್ರೆ ಯಶ್ ತಮ್ಮ ಫೇಸ್ಬುಕ್ ಪೋಸ್ಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತ ನಾವೀಗ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರ. ಒಬ್ಬ ನಟನಾಗಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನವನ್ನ ಸಂಪಾದಿಸುವುದನ್ನೇ ಗುರಿಯಾಗಿಟ್ಟುಕೊಂಡು ಕೆಲಸ ಮಾಡುವ ನಾನು ಕೆಲವೊಮ್ಮೆ ಎದುರಾಗುವ ಅನಗತ್ಯ ಎನಿಸುವ ವಿಷಯಗಳನ್ನ ನಿರ್ಲಕ್ಷಿಸುವ ಸ್ವಭಾವವನ್ನ ರೂಢಿಸಿಕೊಂಡಿದ್ದೇನೆ. ಆದರೆ ನನ್ನನ್ನ ಪ್ರೀತಿಸುವ ನಿಮ್ಮ ಮನಸ್ಸಿಗೆ ನೋವಾದಾಗ ಪ್ರತಿಕ್ರಿಯೆ ನೀಡದೇ ಇರುವುದು ನನ್ನಿಂದ ಸಾಧ್ಯವಿಲ್ಲ. ನಿಮ್ಮ ಅಭಿಮಾನ ಪ್ರೀತಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಅದಕ್ಕೆ ನಾನೆಂದು ಚಿರಋಣಿ. ರಶ್ಮಿಕಾ ಅವರು ವೈಯಕ್ತಿಕವಾಗಿ ನನಗೆ ಪರಿಚಿತರಲ್ಲ, ಇದುವರೆಗೂ ಭೇಟಿಯೂ ಮಾಡಿಲ್ಲ, ಮಾತು ಸಹ ಆಡಿಲ್ಲ. ಹಾಗೆಂದು ಅವರಿಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಅಭಿಪ್ರಾಯ ಇರಬಾರದು ಎಂದೇನಿಲ್ಲ. ಅವರ ಅಭಿಪ್ರಾಯ ಅವರದು, ಅದನ್ನ ಹೀಗಳೆಯುವ ಕೆಲಸವನ್ನ ಯಾರೂ ಮಾಡಬಾರದು. ಎಲ್ಲರ ಅಭಿಪ್ರಾಯವನ್ನ ಗೌರವಿಸೋಣ. ಒಬ್ಬರ ಅಭಿಪ್ರಾಯ ಇನ್ನೊಬ್ಬರ ವ್ಯಕ್ತಿತ್ವವನ್ನ ನಿರ್ಧರಿಸುವುದಿಲ್ಲ. ಈ ವಿಷಯ ಇಲ್ಲಿಗೆ ಬಿಟ್ಟು ಬಿಡಿ, ಇಲ್ಲಿ ಚರ್ಚಿಸುವಂತದ್ದು ಏನೂ ಇಲ್ಲ. ಕೆಲವೇ ದಿನಗಳಲ್ಲಿ KGF ಚಿತ್ರದ ಮತ್ತೊಂದು ಸ್ಟಿಲ್ ಬರಲಿದೆ. ಅಲ್ಲಿಯವರೆಗೆ ಈದ್ ಮುಬಾರಕ್. ಸೊ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪವಿತ್ರ ಇದ್ದಾರೆ. ಪವಿತ್ರ, ಅಲ್ಲಿ ಅವರು ರ್ಯಾಪಿಡ್ ಫೈರ್ ನಲ್ಲಿ ಈ ರೀತಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಅದಕ್ಕೆ ಯಶ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಕಾಂಟ್ರವರ್ಸಿ ಬೇಕಾ? ಈ ರೀತಿಯಾಗಿ ಸಾಕಷ್ಟು ಸಂದರ್ಶನಗಳು, ಶೋಗಳಿದೆ ಬಾಲಿವುಡ್ ನಲ್ಲಂತೂ ತುಂಬಾ ಕಾಮನ್ ಆಗಿದೆ. ನಮ್ ಕನ್ನಡಕ್ಕೆ ಇದು ಹೊಸ್ತು, ಹಾಗಾಗಿ ಇಷ್ಟೆಲ್ಲ ಆಗ್ತಾ ಇದೆ ಅನ್ಸುತ್ತೆ. ಏನಂತಂದ್ರೆ ಇತ್ತೀಚೆಗೆ ನಡೆದಂತಹ ಒಂದು ಟಾಕ್ ಶೋ ಅಲ್ಲಿ ರಶ್ಮಿಕಾ ಹಾಗೂ ರಕ್ಷಿತ್ ಅವರು ಭಾಗಿಯಾಗಿದ್ರು. ಏನು ಕಿರಿಕ್ ಪಾರ್ಟಿ ಸಿನಿಮಾ 100 ಡೇಸ್ ಕಂಪ್ಲೀಟ್ ಆಗಿರೋ ಹಿನ್ನೆಲೆಯಲ್ಲಿ ಒಂದು ಟಾಕ್ ಶೋ ಮಾಡಿದ್ರು. ಅಲ್ಲಿ ರ್ಯಾಪಿಡ್ ಫೈರ್ ಒಂದು ರೌಂಡ್ ನಲ್ಲಿ ರಶ್ಮಿಕಾ ಅವರು ಯಶ್ ಬಗ್ಗೆ ಮಾತಾಡಿರುವಂತದ್ದು. ಒಂದಿಷ್ಟು ಆಪ್ಷನ್ ಗಳನ್ನ ಕೊಟ್ಟು ಈ ಬಿರುದುಗಳನ್ನ ಸ್ಯಾಂಡಲ್ವುಡ್ ನ ಸ್ಟಾರ್ ಗಳಿಗೆ ಯಾರಿಗೆ ಕೊಡ್ತೀರಾ ಅನ್ನೋ ವಿಚಾರವಾಗಿ ಮಾತಾಡುವಾಗ ತುಂಬಾನೇ ಯೋಚನೆ ಮಾಡಿ ಒಂದು ಉತ್ತರವನ್ನ ಕೊಟ್ಟಿರುವಂತದನ್ನ ನಾವು ಈಗಾಗಲೇ ಇಂಟರ್ವ್ಯೂಲು ಕೂಡ ನೋಡಬಹುದು. ಯಾಕಂದ್ರೆ ರಶ್ಮಿಕಾ ಅವರು ಇತ್ತೀಚೆಗೆ ಬಂದಿರುವಂತಹ ನಟಿ ಹಾಗೂ ಸಾಕಷ್ಟು ನಟರಿಗೂ ಕೂಡ ಇನ್ನೂ ಕೂಡ ಪರಿಚಯ ಆಗಿಲ್ಲದೆ ಇರುವಂತ ನಟಿ. ಈ ರೀತಿಯಲ್ಲಿ ಹೇಳಿಕೆ ಕೊಡುವುದು ಎಷ್ಟು ಸರಿ ಅನ್ನೋ ಒಂದು ವಿಚಾರ ಈಗ ಸ್ಯಾಂಡಲ್ವುಡ್ ನಲ್ಲಿ ಸುದ್ದಿ ಆಗ್ತಿರುವಂತದ್ದು.
ಕೇವಲ ಯಶ್ ಅವರ ಅಭಿಮಾನಿಗಳಷ್ಟು ಮಾತ್ರವಲ್ಲದೆ ಇಂಡಸ್ಟ್ರಿ ಅವರು ಕೂಡ ಮಾತಾಡ್ತಾ ಇರುವಂತದ್ದು. ಯಶ್ ಅವರು ತುಂಬಾನೇ ಕಷ್ಟಪಟ್ಟು ಬಂದಿರುವಂತಹ ನಟ, ಮತ್ತೆ ತುಂಬಾ ಪ್ರತಿಭಾವಂತ ನಟ. ಅವರ ಬಗ್ಗೆ ರಶ್ಮಿಕಾ ಅವರು ಒಂದು ಕಮೆಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಈಗಾಗಲೇ ಸಾಕಷ್ಟು ನಿರ್ದೇಶಕರು ಕೂಡ ಹೇಳಿರುವಂತದ್ದು. ಇನ್ನೊಂದಲೇ ಯಶ್ ಅವರ ಅಭಿಮಾನಿಗಳು ಕೂಡ ಇದರಿಂದ ಸಾಕಷ್ಟು ಕೋಪಗೊಂಡಿದ್ದಾರೆ. ರಶ್ಮಿಕಾ ಅವರು ಈ ಬಗ್ಗೆ ಕ್ಷಮೆ ಕೇಳಬೇಕು, ಅಲ್ಲಿವರೆಗೂ ಕೂಡ ಒಂದು ಆನ್ಲೈನ್ ಅಲ್ಲಿ ಒಂದು ಅಭಿಯಾನವನ್ನು ಕೂಡ ಮಾಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಅಭಿಯಾನವನ್ನು ಕೂಡ ಸ್ಟಾರ್ಟ್ ಮಾಡಿರುವಂತದ್ದು. ಆದ್ರೆ ರಶ್ಮಿಕಾ ಅವರನ್ನ ಇದನ್ನ ಉದ್ದೇಶ ಪೂರ್ವಕವಾಗಿ ಹೇಳಿದ್ರ ಅಥವಾ ಆಪ್ಷನ್ ನ ಯಾವ್ದು ತಗೋಬೇಕು ಅಂತ ಗೊತ್ತಿಲ್ಲದಲೆ ಗೊಂದಲದಲ್ಲಿ ಹೇಳಿದ್ರ ಅನ್ನೋದು ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ. ಆದ್ರೆ ಈ ಬಗ್ಗೆ ರಶ್ಮಿಕಾ ಅವರು ಎಲ್ಲಿ ಕೂಡ ಮಾತನಾಡಿಲ್ಲ, ಮತ್ತೆ ಯಶ್ ಅವರ ಬಗ್ಗೆ ಕಮೆಂಟ್ ಮಾಡಿರುವ ಬಗ್ಗೆ ಕೂಡ ಇನ್ನೂ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ನೀಡಿಲ್ಲ. ಈ ವಿಚಾರವನ್ನ ತಿಳಿದಂತಹ ಯಶ್ ಅವರು ಇವತ್ತು ಬೆಳಗ್ಗೆ ಒಂದು ಫೇಸ್ಬುಕ್ ಸ್ಟೇಟಸ್ ಅನ್ನ ಹಾಕೊಂಡಿರುವಂತದ್ದು. ಏನಂದ್ರೆ, ನಾನು ರಶ್ಮಿಕಾ ಅವ್ರನ್ನ ವೈಯಕ್ತಿಕವಾಗಿ ಆಗ್ಲಿ ಅಥವಾ ಪ್ರೊಫೆಷನಲ್ ಆಗಿ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಭೇಟಿ ಮಾಡಿಲ್ಲ. ಒಬ್ಬರ ಅಭಿಪ್ರಾಯ ನನ್ನ ವ್ಯಕ್ತಿತ್ವವನ್ನ ನಿರ್ಧರಿಸೋದಿಲ್ಲ. ಅದರಿಂದ ಅಭಿಮಾನಿಗಳು ಈ ವಿಚಾರವನ್ನ ಇಷ್ಟಕ್ಕೆ ಬಿಡಬೇಕು. ಫೇಸ್ಬುಕ್ ಅಲ್ಲಿ ಟ್ರೋಲ್ ಮಾಡೋದಿರ್ಬೋದು ಅಥವಾ ಈ ವಿಚಾರವಾಗಿ ಚರ್ಚೆಯನ್ನ ಮಾಡೋದನ್ನ ನಿಲ್ಲಿಸಬೇಕು ಅನ್ನೋ ಒಂದು ಮಾತನ್ನ ಈ ಬೆಳಗ್ಗೆ ಹೇಳಿರುವಂತದ್ದು. ಆದ್ರೆ ಅಭಿಮಾನಿಗಳು ಈ ವಿಚಾರ ಗೊತ್ತಿದ್ರು ಕೂಡ ಯಶ್ ಅವರು ಈ ವಿಚಾರವನ್ನ ಇಲ್ಲಿಗೆ ಬಿಡಿ ಅಂತ ಹೇಳಿದ್ದಾರೆ. ಆದ್ರೆ ನಾವುಗಳು ಮಾತ್ರ ಇನ್ನೂ ಕೂಡ ಈ ವಿಚಾರವನ್ನ ಬಿಡೋದಿಲ್ಲ. ರಶ್ಮಿಕಾ ಅವರು ನಮ್ಮನ್ನ ಯಶ್ ಅವರ ವಿಚಾರವಾಗಿ ಹೇಳಿರೋ ಮಾತನ್ನ ಹಿಂದಕ್ಕೆ ತಗೊಂಡು ಅವರಿಗೆ ಸಾರಿ ಕೇಳಬೇಕು, ಅಲ್ಲಿವರೆಗೂ ಟ್ರೋಲ್ ಅನ್ನ ಮಾಡೋದಿಲ್ಲ, ಬಿಡೋದಿಲ್ಲ ಅನ್ನೋ ಒಂದು ಮಾತುಗಳನ್ನೇ ಹೇಳಿ ಮತ್ತೆ ಬೆಳಗ್ಗಿನಿಂದ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇರೋದಂತ ನೋಡ್ಬೋದು. ಆದ್ರೆ ರಶ್ಮಿಕಾ ಅವರು ಇದನ್ನ ಉದ್ದೇಶ ಪೂರ್ವಕವಾಗಿ ಹೇಳಿದ್ರ ಅಥವಾ ಆಪ್ಷನ್ ಯಾವ್ದನ್ನ ತಗೋಬೇಕು ಅನ್ನೋ ಗೊಂದಲಮಯದಲ್ಲಿ ಹೇಳಿದ್ರ ಅನ್ನೋದನ್ನ ಇಲ್ಲಿ ಚರ್ಚೆ ಮಾಡ್ಬೇಕಾಗಿರುವಂತ ವಿಚಾರ. ಆದ್ರೆ ಆ ಇಂಟರ್ವ್ಯೂ ನೋಡಿದಾಗ ಇನ್ನೂ ಕೂಡ ಒಂದು ಗೊಂದಲದಲ್ಲಿ ಒಂದು ಆಯ್ಕೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ತಿಳಿದು ಬರುತ್ತೆ. ಥ್ಯಾಂಕ್ ಯು ಪವಿತ್ರ.